ಜೀವನ ಶೈಲಿಗೂ ಕ್ಯಾನ್ಸರ್ಗೂ ಏನಾದರೂ ಲಿಂಕ್ ಇದೆಯಾ ಅಂತ? ಖಂಡಿತ. ಈಗ ನಾವು ಎಷ್ಟೋ ಕ್ಯಾನ್ಸರ್ಗಳನ್ನ ಲೈಫ್ ಸ್ಟೈಲ್ ಕ್ಯಾನ್ಸರ್ಸ್ ಅಂತಲೇ ಹೇಳ್ತೀವಿ. ಅಂದರೆ ಅವರು ಕೆಲವರು ಟಿಪಿಕಲ್ ಲೈಫ್ ಸ್ಟೈಲ್ ಇರುತ್ತೆ, ಅಂಥ ಜೀವನ ಶೈಲಿ ಇರೋರಿಗೆ ಬರೋವಂಥ ಕ್ಯಾನ್ಸರ್ಗಳು ತುಂಬ ಹೇಳ್ತೀವಿ. ಉದಾಹರಣೆಗೆ ಟಿಪಿಕಲ್ ಲೈಫ್ ಸ್ಟೈಲ್ ಅಂತ? ಟಿಪಿಕಲ್ ಲೈಫ್ ಸ್ಟೈಲ್ ಅಂದರೆ ನಾವೀಗ ದೊಡ್ಡ ಕರುಳಿನ ಕ್ಯಾನ್ಸರು ಅವ್ರಿಗೆ ಯೂಶಲಿ ಏನು ಹೇಳ್ತೀವಿ ಅಂದರೆ ಆಲ್ಕೋಹಾಲಿಕ್ಕು, ಮಿಡ್ಲ್ ಏಜ್ಡು, ಓವರ್ ವೆಯ್ಟು. ಸೊ ಟಿಪಿಕಲ್ಲು ತುಂಬ ಆಲ್ಕೋಹಾಲು, ಮದ್ಯಪಾನ ತುಂಬ ಸೇವೆ ನೀವು ಯೂಶಲಿ ನೋಡಿರ್ತೀರ. ಕುಡಿದು ಏನಾಗ ಸ್ವಲ್ಪ ಮೈ ಭಾರ ಜಾಸ್ತಿ ಆಗುತ್ತೆ, ಓವರ್ ವೆಯ್ಟ್ ಇರ್ತಾರೆ. ಮತ್ತು ಕ್ಯಾನ್ಸರ್ ಏನಂದರೆ ಅದು ಏಜ್ ಆಗ್ತಾ ಕ್ಯಾನ್ಸರ್ ರಿಸ್ಕು ಸಹ ಜಾಸ್ತಿ ಆಗುತ್ತೆ. ಸೊ ಏಜ್ ಬಗ್ಗೆ ನಾವೇನು ಮಾಡೋಕ್ಕಾಗಲ್ಲ, ಏಜ್ ಆಗೇ ಹೋಗುತ್ತೆ. ಬಟ್ ಈ ಥರ ಲೈಫ್ ಸ್ಟೈಲು ನಾವು ಸೋಮಾರಿಗಳಾಗಿ ಅಂದರೆ ವ್ಯಾಯಾಮ ಮಾಡದೇ ಇರೋವಂಥದ್ದು, ಅತಿಯಾಗಿ ತಿನ್ನೋವಂಥದ್ದು, ಮತ್ತು ಈ ವ್ಯಸನಗಳು ಅಂದರೆ ಆಲ್ಕೋಹಾಲ್ ಇರ್ಬೋದು, ಟೊಬ್ಯಾಕೋ, ಈ ಬರೀ ಸಿಗರೆಟ್ ಸೇದೋದು ಅಷ್ಟೇ ಅಲ್ಲ, ಈ ಚೂವಬಲ್ ಟೊಬ್ಯಾಕೋ ಇರುತ್ತಲ್ಲ, ಈ ಗುಟ್ಕಾ, ಕೈನಿ, ಕೆಲವರು ನಶ ಹಾಕೋತಾರೆ. ಸೊ ಅಂಥದ್ದೆಲ್ಲ ಏನಾಗುತ್ತೆ, ಅದು ಸ್ಲೋ ಪಾಯ್ಸನ್ಸ್ ಅಂತ, ಅದು ಸ್ಲೋಲಿ ನಮ್ಮ ದೇಹಕ್ಕೆ ತೊಂದರೆ ಮಾಡ್ಕೊಳ್ತಾ ಬರುತ್ತೆ. ಸೊ ಯೂಶಲಿ ನೀವೆಲ್ಲ ಕಡೆ ಕೇಳಿರ್ತೀರ, ಟೊಬ್ಯಾಕೋ, ಆಲ್ಕೋಹಾಲು ಎಲ್ಲರಿಗೂ ನಾವು ಗೌರ್ಮೆಂಟು ಸಹ ಹೇಳುತ್ತೆ, ಸಿಗರೆಟ್ ಪ್ಯಾಕ್ ಮೇಲೆ ಹಾಕ್ಬಿಟ್ಟಿರ್ತಾರೆ ಆರೋಗ್ಯಕ್ಕೆ ಹಾನಿಕರ ಅಂತ. ಆಲ್ಕೋಹಾಲ್ ಮೇಲೂ ಅದು ಸಿಂಬಲ್ ಇರುತ್ತೆ. ಬಟ್ ಈ ಶುಗರ್ಸ್ ಅಂತ ಹೇಳ್ತೀವಲ್ಲ, ಅತಿಯಾಗಿ ತಿಂತೀವಲ್ಲ ನಾವು, ಈ ಜಂಕ್ ಫುಡ್ ಆಗಿರ್ಬೋದು, ಹೋಟೆಲ್ ಫುಡ್ ಇರ್ಬೋದು, ಮತ್ತು ಮನೇಲೇ ಕೆಲವ್ರು ಹೇಳ್ತಾರೆ, ಮೇಡಮ್ ಇವರೊಂದು ಹೋಟ್ಲಲ್ಲಿ ಒಂದು ಕಾಫಿ ಟೀನು ಕುಡ್ದವ್ರಲ್ಲ ಇವರು, ಬಟ್ ಇವ್ರಿಗೆ ಹೆಂಗೆ ಕ್ಯಾನ್ಸರ್ ಬಂತು ಅಂತ ಕೇಳ್ತಾರೆ. ಸೊ ಯಾವುದೇ ನಾವು ಅತಿಯಾಗಿ ಊಟ ಮಾಡ್ತೀವಲ್ಲ, ಮತ್ತು ಯಾವಾಗ ನಾವು ವ್ಯಾಯಾಮ ಮಾಡಲ್ಲ, ಅದು ಓವರ್ ವೆಯ್ಟು, ತೂಕ. ಮತ್ತು ಕೆಲವರು ನೀವು ನೋಡಿರ್ತೀರ, ಕೆಲವರು ಗುಂಡಿಗಿರ್ತಾರೆ, ಮುಖನೇ ಸ್ವಲ್ಪ ಗುಂಡಿಗಿರುತ್ತೆ, ಬಟ್ ಕೆಲವರಿಗೆ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಅಬ್ಡಾಮಿನಲ್ ಒಬಿಸಿಟಿ ಅಂತ. ಬರೀ ಹೊಟ್ಟೆಲಿ ಮಾತ್ರ ಫ್ಯಾಟ್ ಇರುತ್ತೆ ಕೆಲವ್ರಿಗೆ. ಈವನ್ ಆ ಥರ ಹೊಟ್ಟೆಲಿ ಜಾಸ್ತಿ ಫ್ಯಾಟ್ ಇರೋದು, ಅದು ಸಹ ಅನೇಕ ಕರುಳಿನ ಕ್ಯಾನ್ಸರ್ಗಳಿಗೆ ಮತ್ತು ಲಿವರ್ ಕ್ಯಾನ್ಸರ್ಗೆ ಅದು ತುಂಬ ತೊಂದರೆ ಉಂಟು ಮಾಡುತ್ತೆ. ಸೊ ನಿಮಗೆ ನೀವು ಕೇಳಿದ್ರೆ ಈಗ ನನಗೆ, ನಿಮ್ಮದು ಯಾವ ಥರ ಲೈಫ್ ಸ್ಟೈಲ್ ಇದ್ದರೆ ನಾವು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಕೇಳಿದ್ರೆ, ನೀವು ಒಂದು ಡಿಸಿಪ್ಲಿನ್ ಇಟ್ಕೊಳ್ಳಿ. ಎವ್ರಿ ಡೇ ವರ್ಕೌಟ್ ಮಾಡಿ. ನೀವಿವತ್ತು ವರ್ಕೌಟ್ ಮಾಡಲಿಲ್ಲ ಅಂದರೆ, ನೀವು ಅರ್ಧ ಗಂಟೆ ಇವತ್ತು ವ್ಯಾಯಾಮ ಮಾಡಲಿಲ್ಲ ಅಂದರೆ, ನಿಮಗೆ ತಿಂಡಿ ತಿನ್ನೋ ಯಾವ ಅಧಿಕಾರನೂ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ 30 ವರ್ಷ ಆದಮೇಲೆ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿ. ನೀವು ಈ 80 ವರ್ಷ 90 ವರ್ಷ ಆದವರು ಮನೇಲಿ ಯಾರು ಇದ್ದರೆ ಅವ್ರ ಲೈಫ್ ಸ್ಟೈಲ್ ನೋಡಿ ನೀವು, ಅವ್ರು ರಾತ್ರಿ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಜಸ್ಟು ಒಂದು ಬಾಳೆಹಣ್ಣು, ಒಂದು ಲೋಟ ಹಾಲು ಏನೋ ಕುಡಿದು ಮಲ್ಕೊಂಬಿಡ್ತಾರೆ. ಸೊ ನಮಗೆ 30 ವರ್ಷ ಆದಮೇಲೆ ನಾವು ತಿನ್ನೋ ಪ್ರಮಾಣ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ಮತ್ತು ತಿನ್ನೋವಾಗ ತುಂಬ ಜಂಕ್ ಫುಡ್ಡು, ಈಗ ಏನಂದರೆ ತುಂಬ ಪ್ರೆಷರು, ಅಂದರೆ ಸ್ಕೂಲ್ಸು ಕಾಲೇಜಸ್ಸಲ್ಲಿ ಇರ್ಬೋದು, ಆಫೀಸ್ ಇರ್ಬೋದು, ಈ ಹೋಟೆಲಲ್ಲಿ ತಿನ್ನೋದು ತುಂಬ ಅತಿಯಾಗಿದೆ. ಈಗ ವಾರಕ್ಕೊಂದ್ಸತಿ ಹೋಟ್ಲಿಗೆ ಹೋಗೋದು ಒಂದು ಕಲ್ಚರ್ ಹೇಳ್ಬೋದು, ಟ್ರೆಂಡ್ ಅಂತಲೇ ಹೇಳ್ಬೋದು. ಆಮೇಲೆ ಕೊನೆಗೆ ಗಂಡ ಹೆಂಡತಿ ಇಬ್ರು ವರ್ಕಿಂಗ್ ಇರ್ತಾರೆ, ಮನೆಗೆ ಬಂದು ಕುಕ್ ಮಾಡ್ಲಿಕ್ಕಾಗಲ್ಲ, ಸುಸ್ತಾಗಿರುತ್ತೆ. ಆ ಒಂದು ಕಾರಣಕ್ಕೂ ಹೋಟೆಲ್ ಪಾರ್ಸಲ್ಗಳು ತಂದು ತಿನ್ನುವಂತಹ ಚಾನ್ಸಸ್ ಇರುತ್ತೆ. ಹೌದು. ಈಗ ನಮ್ಮ ಶಿವಮೊಗ್ಗ ಅಂತ ಸಣ್ಣ ಊರಲ್ಲೂ ಸಹ ಈ ಪಾರ್ಸಲ್ ತಗೊಂಬಂದು ಮನೇಲಿ ತರಿಸೋದು ತುಂಬಾ, ಮತ್ತೆ ಅದು ಅಡಿಕ್ಟಿವ್. ಅದು ನೀವು ಇವತ್ತು ತರಿಸಿದ್ರೆ ನೀವು ಮತ್ತೆ ಇನ್ನೊಂದು ನೋಡಿ, ನೀವು ಒಂದು ವಾರದೊಳಗೆ ಮತ್ತೆ ಆರ್ಡರ್ ಮಾಡ್ತೀರಾ. ಸೊ ಅದೇನಂದ್ರೆ ಸಿಂಪಲ್, ಸುಲಭ, ಈಸಿ ಆದರೆ ನಾವು ತಿನ್ನೋದು ಜಾಸ್ತಿ ಆಗುತ್ತೆ. ಮತ್ತೆ ಎಷ್ಟು ಕಾಸ್ಟ್ಲಿ ಅದು, ನೀವು ನೋಡಿ ತುಂಬಾ ಕಾಸ್ಟ್ಲಿ ಫುಡ್ಡು. ನಾವು ಅಷ್ಟೊಂದು ತರಿಸ್ಬಿಟ್ಟಿದೀವೋ ವೇಸ್ಟ್ ಆಗುತ್ತಲ್ಲ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನೇ ತಿಂತೀವಿ. ಸೊ ಈ ಥರ ಏನಿದೆ, ತುಂಬ ಅತಿಯಾಗಿ ಹೊಟ್ಟೆ ಬಾಕತನ ಏನಿದೆಯಲ್ಲ ಅದು ಒಳ್ಳೆಯದಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕಂದ್ರೆ, ಹಣ್ಣು ತರಕಾರಿಗಳು ಜಾಸ್ತಿ ಇರಬೇಕು, ಕಾಳುಗಳು ಪಲ್ಯಗಳು ಸ್ವಲ್ಪ ಜಾಸ್ತಿ ಇರಲಿ, ಮತ್ತು ಒಳ್ಳೆ ಮೀಟ್ ಅಂದರೆ ಈ ಲೀನ್ ಮೀಟ್ ಅಂತೀವಲ್ಲ, ಈ ಚಿಕನ್ ಇರ್ಬೋದು, ಎಗ್ಗು, ಫಿಶ್ಶು, ಅದು ತುಂಬ ಒಳ್ಳೆಯದು. ಈ ಕುರಿ ಮೇಕೆದು ಸ್ವಲ್ಪ ರೆಡ್ ಮೀಟ್ ಇರುತ್ತಲ್ಲ, ತುಂಬ ಫ್ಯಾಟನಿಂಗ್ ಅದು. ಅಂದರೆ ಕೆಲವರು ದಿನ ತಿಂತಾರೆ ನೋಡಿ, ಅದು ಫ್ಯಾಟು, ಅಬ್ಡಾಮಿನಲ್ ಫ್ಯಾಟ್ ಇರ್ಬೋದು, ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ. ಇದರಿಂದ ಸಹ ಕ್ಯಾನ್ಸರ್ಗಳು ಉಂಟಾಗ್ಬೋದು.